Language and communication. So these are the 4 points are very important. Parents ಗೆ ಏನು ಗೊತ್ತಾಗಬೇಕಂದ್ರೆ ಹೆಂಗೆ ಕಮ್ಯುನಿಕೇಷನ್ ಡೆವಲಪ್ ಆಗುತ್ತೆ ಪಾಪುಗೆ ಫಸ್ಟ್ ಟಾಕ್ ಕಾನ್ಸ್ಟೆಂಟ್ಲಿ. ಸೊ ಯಾವಾಗ ಹುಷಾರಿರೋ ಟೈಮಲ್ಲಿ ನಿದ್ದೆ ಟೈಮಲ್ಲಿ ಏನು ಮಾತಾಡಬೇಡ, ಅವರಿಗೆ ನಿದ್ದೆ ಏನು ಡಿಸ್ಟರ್ಬ್ ಮಾಡಬೇಡ. ಹುಷಾರು ಆ್ಯಕ್ಟಿವ್ ಇರೋ ಟೈಮಲ್ಲಿ ಅವ್ರ ಹತ್ರ ಮಾತಾಡ್ಕೊಂಡಿರ್ಬೇಕು, ಏನಾದರೂ ಒಂದು ಮಾತಾಡಲಿ. ಓಕೆ, ಸೊ ಮಾತಾಡ್ಕೊಂಡಿರಬೇಕು. ಯೂಸ್ ಸಿಂಪಲ್ ಲ್ಯಾಂಗ್ವೇಜ್, ಸಿಂಪಲಾಗಿ ಲ್ಯಾಂಗ್ವೇಜ್ ಮಾಡಬೇಕು. ಸಣ್ಣ ಪುಟ್ಟ ಸೆಂಟೆನ್ಸ್ಗಳು ಮಾತಾಡಬೇಕು. ಅವರಿಗೆ ತುಂಬ ಕಾಂಪ್ಲೆಕ್ಸ್ ಲ್ಯಾಂಗ್ವೇಜ್ ಯೂಸ್ ಮಾಡಿ ಮಾತಾಡಬೇಡ, ಸಿಂಪಲ್ ಲ್ಯಾಂಗ್ವೇಜ್ ಯೂಸ್ ಮಾಡಿರಿ. ರೆಸ್ಪಾಂಡ್ ಟು ಕ್ಯೂಸ್, ಏನಾದರೂ ಒಂದು ಸಣ್ಣ ಅವರು ತೋರಿಸ್ತಾರಂದ್ರೆ ಅದಕ್ಕೆ ನೀವು ರೆಸ್ಪಾಂಡ್ ಮಾಡಬೇಕು. ಸೊ ದ್ಯಾಟ್ ವಿಲ್ ಮೋಟಿವೇಟ್ ದ ಚೈಲ್ಡ್ ಟು ಕಮ್ಯುನಿಕೇಟ್ ಆ್ಯಂಡ್ ಕನ್ಸಲ್ಟ್ ಸ್ಪೆಷಲಿಸ್ಟ್. ಇಫ್ ದ ಸ್ಪೀಚ್ ಡಿಲೇ ಸ್ಟಿಲ್ ಕಂಟಿನ್ಯೂಸ್, ಕನ್ಸರ್ನ್ಡ್ ಮೆಡಿಕಲ್ ಸ್ಪೆಷಲಿಸ್ಟ್ ನೀವು ಕನ್ಸಲ್ಟ್ ಮಾಡಲೇಬೇಕು. ಸೊ ದೀಸ್ ಆರ್ ದ ಇಂಪಾರ್ಟೆಂಟ್ ಪಾಯಿಂಟ್ಸ್ ಬಿಕಾಸ್ ಲ್ಯಾಂಗ್ವೇಜ್ ಡೆವಲಪ್ಮೆಂಟ್ ಥ್ರೈವ್ಸ್ ಆನ್ ಕನ್ಸಿಸ್ಟೆಂಟ್ ರೆಸ್ಪಾನ್ಸಿವ್ ಇಂಟ್ರಾಕ್ಷನ್. ಸೊ ಕನ್ಸಿಸ್ಟೆನ್ಸಿ ಈಸ್ ವೆರಿ ಇಂಪಾರ್ಟೆಂಟ್ ಇನ್ ಲ್ಯಾಂಗ್ವೇಜ್ ಕಮ್ಯುನಿಕೇಷನ್, ಮೀನ್ಸ್ ಲ್ಯಾಂಗ್ವೇಜ್ ಡೆವಲಪ್ಮೆಂಟ್. ಕನ್ಸಿಸ್ಟೆನ್ಸಿ ಏನೋ, ಯು ಶುಡ್ ನಾಟ್ ಗಿವ್ ಅಪ್. ಆ್ಯಸ್ ಎ ಪ್ಯಾರೆಂಟ್ ವಿ ಶುಡ್ ನಾಟ್ ಗಿವ್ ಅಪ್. ಗಿವ್ ಅಪ್ ಅಂದರೆ ಏನೋ, ಅಯ್ಯೋ ನಾನು ಎಷ್ಟು ಹೇಳಿದೆ ಅವನು ಮಾತಾಡೋದೇ ಇಲ್ಲ, ನನ್ನ ಮಾತು ಅರ್ಧ ಆಗೋದಿಲ್ಲ ಅಂದರೆ ನೀವು ಏನು ಒಂದು ಫೆಡಪ್ ಆಗಬಾರ್ದು. ಕನ್ಸಿಸ್ಟೆನ್ಸಿ ಈಸ್ ವೆರಿ ಇಂಪಾರ್ಟೆಂಟ್. ಡೈಲಿ ನಾವು ಏನು ಮಾಡಬೇಕು, ಅವರಿಗೆ ಕನ್ಸಿಸ್ಟೆಂಟ್ ಇನ್ಪುಟ್ ಕೊಡ್ತಾ ಇರಬೇಕು. ಸಮ್ಟೈಮ್ಸ್ ವಿ ಅಬ್ಸರ್ವ್ಡ್ ಫ್ಯೂ ಚಿಲ್ಡ್ರನ್ ಏನು ಮಾಡ್ತಾರೆ, ನೀವು ಒಂದು ಕ್ವಶನ್ ಕೇಳ್ತೀರಂದ್ರೆ ಇಮಿಡಿಯೇಟಾಗಿ ರೆಸ್ಪಾನ್ಸ್ ಬರೋಲ್ಲ ಅವರಿಗೆ. ಎಸ್ಪೆಷಲಿ ಚಿಲ್ಡ್ರನ್ ವಿತ್ ಕಾಗ್ನಿಟಿವ್ ಡೆವಲಪ್ಮೆಂಟು. ಹಿಯರಿಂಗ್ ಎಲ್ಲ ಚೆನ್ನಾಗಿರುತ್ತೆ ಅವರಿಗೆ, ಕಿವಿ ಎಲ್ಲ ಚೆನ್ನಾಗಿ ಕೇಳಿಸುತ್ತೆ. ಒಂದು ಕ್ವಶನ್ ಹೇಳಿದಾಗ ನಿನ್ನ ಹೆಸರು ಏನಂತ ಹೇಳಿದಾಗ ಇಮಿಡಿಯೇಟಾಗಿ ಆನ್ಸರ್ ಮಾಡಲ್ಲ. ಏನು ಮಾಡ್ತಾರೆ, ಒಂದು 10 ಸೆಕೆಂಡ್ ಬಿಟ್ಟು ಹೆಸರು ಹೇಳ್ತಾರೆ. ಬಿಕಾಸ್ ಅವರಿಗೆ ಕಿವಿಯಿಂದ ಹೋಗಿ ಆ ಸೆನ್ಸು ಮೇಲೆ ಹೋಗಿ ಬ್ರೈನ್ ಹೋಗಿ ಪ್ರಾಸೆಸ್ ಆಗಿ ಅದು ರೆಸ್ಪಾನ್ಸ್ ಮಾಡೋದಕ್ಕೆ ಟೈಮ್ ತಗೊಳುತ್ತೆ. ವಿ ಹ್ಯಾವ್ ಟು ಗಿವ್ ಇನಫ್ ಟೈಮ್ ಫಾರ್ ಚೈಲ್ಡ್ ಟು ರೆಸ್ಪಾಂಡ್. ಸರಿನಾ? ಇನ್ನೊಂದು ಏನು ಮಾಡ್ತಾರೆ, ತಪ್ಪು ಮಾಡ್ತಾರೆ ಪೇರೆಂಟ್ಸು, ಒಂದೇ ಟೈಮಲ್ಲಿ ಮಲ್ಟಿಪಲ್ ಇನ್ಪುಟ್ಸ್ ಕೊಡ್ತಾರೆ, ಸ್ಟಿಮ್ಯುಲೇಷನ್ಸ್. ತಾಯಿ ಒಂದು ಕ್ವಶನ್ ಕೇಳ್ತಾರೆ, ತಂದೆ ಒಂದು ಕೇಳ್ತಾರೆ, ಮಾಮ ಅತ್ತೆ ಅಜ್ಜ ಅಜ್ಜಿ ಎಲ್ಲ ಒಂದೇ ಟೈಮು ಕ್ವಶನ್ ಕೇಳಿದಾಗ ಏನಾಗುತ್ತೆ, ಪಾಪ ಕನ್ಫ್ಯೂಸ್ ಆಗಿಬಿಡುತ್ತೆ. ಈಗ ಟಿಪಿಕಲಿ ಡೆವಲಪಿಂಗ್ ಚಿಲ್ಡ್ರನ್ ನೋ ಪ್ರಾಬ್ಲಮ್, ಬಟ್ ಸ್ಪೆಷಲ್ ಚಿಲ್ಡ್ರನ್ಗೆ ಏನಾಗುತ್ತೆ, ದಟ್ ಎನ್ವಿರಾನ್ಮೆಂಟ್ ಇಸ್ ವೆರಿ ಇಂಪಾರ್ಟೆಂಟ್. ಎಸ್ಪೆಷಲಿ ಫಾರ್ ಕಮ್ಯುನಿಕೇಷನ್ಗೆ ಇಟ್ ಶುಡ್ ಬಿ ಎ ಕ್ಲೋಸ್ಡ್ ಎನ್ವಿರಾನ್ಮೆಂಟ್. ವಾಟ್ ಯು ಮೀನ್ ಬೈ ಕ್ಲೋಸ್ ಎನ್ವಿರಾನ್ಮೆಂಟ್ ಅಂದರೆ ದೇರ್ ಶುಡ್ ನಾಟ್ ಬಿ ಎನಿ ಡಿಸ್ಟ್ರಾಕ್ಷನ್. ಡಿಸ್ಟ್ರಾಕ್ಷನ್ ಅಂದರೆ ಏನು, ಆಡಿಟರಿ ಆಗಲಿ ವಿಸುವಲ್ ಆಗಲಿ ಯಾವುದೇ ಡಿಸ್ಟ್ರಾಕ್ಷನ್ ಇರ್ಬೋದು. ಒಂದು ಕ್ಲೋಸ್ ಎನ್ವಿರಾನ್ಮೆಂಟಲ್ಲಿ, ಕ್ವೈಟ್ ಎನ್ವಿರಾನ್ಮೆಂಟಲ್ಲಿ ಅವರಿಗೆ ಕಮ್ಯುನಿಕೇಷನ್ ಟ್ರೈನಿಂಗ್ ಕೊಡಬೇಕು. ಇಫ್ ದೇರ್ ಇಸ್ ಅ ಮಲ್ಟಿಪಲ್ ಸ್ಟಿಮ್ಯುಲೇಷನ್ಸ್ ದ ಚೈಲ್ಡ್ ವಿಲ್ ಗೆಟ್ ಕನ್ಫ್ಯೂಸ್ಡ್. ಆ ಕನ್ಫ್ಯೂಸ್ಲಿ ಏನು ಮಾಡ್ತಾರೆ, ಯಾವುದಕ್ಕೆ ಹೆಂಗೆ ರೆಸ್ಪಾನ್ಸ್ ಮಾಡಬೇಕಂದ್ರೆ ಅವರಿಗೆ ಕನ್ಫ್ಯೂಸ್ ಆಗುತ್ತೆ. ಆ್ಯಂಡ್ ಆಲ್ಸೋ ಸಿಂಪಲ್ ಲ್ಯಾಂಗ್ವೇಜ್ ಯೂಸ್ ಮಾಡಿರಿ. ಒಂದು ಕ್ವಶನ್ ಕೇಳಿ ಸ್ವಲ್ಪ ಟೈಮ್ ಕೊಡಬೇಕು. ಇಟ್ ವಿಲ್ ಟೇಕ್ ಸಮ್ಟೈಮ್ಸ್ ರ್ಯಾಲಿ ಫ್ಯೂ ಚಿಲ್ಡ್ರನ್ ವಿಲ್ ಟೇಕ್ 20 to 30 seconds ಆಲ್ಸೋ ಟು ರೆಸ್ಪಾಂಡ್. ಒಂದು 20 seconds ಆಮೇಲೆ ಅವರಿಗೆ ಹೆಸರು ಹೇಳ್ತಾರೆ. ಹೆಸರು ಏನಂದರೆ ಹೇಳಿ ನಾವು ಸೈಲೆಂಟಾಗಿರಬೇಕು. ಯು ಶುಡ್ ಗಿವ್ ಅಸ್ ಸಮ್ ಟೈಮ್. ಆಫ್ಟರ್ 20 seconds ದೇ ಆರ್ ಟೆಲಿಂಗ್ ದ ನೇಮ್ಸ್ ಆಲ್ಸೋ. ಸೊ ಹಾಗೆ ಸಫಿಷಿಯಂಟ್ ಟೈಮ್ ಕೊಡ್ರಿ ಅವರಿಗೆ. ಕನ್ಸಿಸ್ಟೆನ್ಸಿ ಈಸ್ ವೆರಿ ಇಂಪಾರ್ಟೆಂಟ್. ಡೈಲಿ ಪ್ರಾಕ್ಟೀಸ್ ಮಾಡ್ತಾ ಇರಬೇಕು. ದಟ್ ಇಸ್ ವೆರಿ ಇಂಪಾರ್ಟೆಂಟ್ ಫಾರ್ ಚೈಲ್ಡ್ ಟು ಡೆವಲಪ್. ದಟ್ ಈಸ್ ಅಬೌಟ್ ದಿ ಕಮ್ಯುನಿಕೇಷನ್. ಫಿಸಿಯೋಥೆರಪಿಲಿ ನಾವು ಹೇಳೋದು ಏನಂದರೆ, ಒಂದು ಪಾಪು ಈಗ ಓಡಾಡೋದಕ್ಕೆ ಕಷ್ಟ. ಒಂದು ಪಾಪಿಗೆ ಒಂದೂವರೆ ವಯಸ್ಸಾಯಿತು. ಜಸ್ಟ್ ಅವರು ಪ್ರೋನ್ ಉಲ್ಟಾ ಮಲಗುತ್ತಾರೆ ಮತ್ತು ಓಡಾಡಲ್ಲ, ಸಿಟ್ಟಿಂಗ್ ಬ್ಯಾಲೆನ್ಸ್ ಇಲ್ಲ. ವಾಟ್ ವಿ ವಿಲ್ ಅಡ್ವೈಸ್ ಟು ದ ಪ್ಯಾರೆಂಟ್ ಏನು ಹೇಳ್ತೀವಿ ಅಂದರೆ, ಅಟ್ಲೀಸ್ಟ್ ಎನ್ಕರೇಜ್ ದಮ್ ಟು ಕ್ರಾಲ್ ಫಸ್ಟ್. ಬಿಕಾಸ್ ಕ್ರಾಲಿಂಗ್ ಅಂದರೆ ಕ್ರಾಲಿಂಗ್ ಇಸ್ ಅ ಫಸ್ಟ್ ಕೋಆರ್ಡಿನೇಟೆಡ್ ಆ್ಯಕ್ಟಿವಿಟಿ ಅಂತೀವಿ ಬಾಡಿಯಲ್ಲಿ. ಬಿಕಾಸ್ ದೇ ವಿಲ್ ಯೂಸ್ ದ ಅಲ್ಟರ್ನೇಟ್ ಮಸಲ್ಸ್ ಲೈಕ್ ರೈಟ್ ಸೈಡ್ ಲೆಫ್ಟ್ ಸೈಡ್ ಮಸಲ್ ಯೂಸ್ ಮಾಡಿದೆ. ಫಸ್ಟ್ ಮೂಮೆಂಟ್ ಏನಂದರೆ ಕ್ರಾಲಿಂಗ್. ಒನ್ಸ್ ದ ಇನಿಷಿಯೇಟ್ ದ ಕ್ರಾಲಿಂಗ್ ಅಂದರೆ ನೆಕ್ಸ್ಟ್ ಈಸಿಯಾಗಿ ಮಸಲ್ ಕೋಆರ್ಡಿನೇಷನ್ ಬಂದುಬಿಡುತ್ತೆ. ಮೀನ್ಸ್ ನಮಗೆ ರೈಟ್ ಸೈಡ್ ಲೆಫ್ಟ್ ಸೈಡ್ 2 ಸೈಡ್ ಇದ್ದಾವೆ. ಸೊ 2 ಸೈಡ್ ಕೋಆರ್ಡಿನೇಟೆಡ್ ಮೂವ್ಮೆಂಟ್ ಬೇಕಂದರೆ ಫಸ್ಟ್ ಆ್ಯಕ್ಟಿವಿಟಿ ದಟ್ ವಿ ಹ್ಯಾವ್ ಟು ಎನ್ಕರೇಜ್ ಇಸ್ ದ ಕ್ರಾಲಿಂಗ್. ಸೊ ಒನ್ಸ್ ಕ್ರಾಲಿಂಗ್ ಡೆವಲಪ್ ಆಯ್ತು ಅಂದರೆ ಮತ್ತು ಸಿಟ್ಟಿಂಗ್ ಬ್ಯಾಲೆನ್ಸ್ ಆಗಲಿ ಇದೆಲ್ಲ ಈಸಿಯಾಗಿ ಬಂದುಬಿಡುತ್ತೆ ಅವರಿಗೆ. ಸೊ ಪ್ರಾಪ್ ಬೇಬಿ ಆನ್ ದ ಸೈಡ್ ಟು ಎನ್ಕರೇಜ್ ರೀಚಿಂಗ್ ಫಾರ್ ಟಾಯ್ಸ್ ಆ್ಯಂಡ್ ರೋಲಿಂಗ್. ಸೊ ಪ್ರೋನ್ ಉಲ್ಟಾ ಮಲಗಿಸಿ ಅವರಿಗೆ ಏನಾದರೂ ಟಾಯ್ಸ್ ಇಟ್ಟು ಬರ್ರಿ, ಅದು ತಗೊಳ್ಳೋಕ್ಕೆ ಅವರು ಟ್ರೈ ಮಾಡ್ತಾರೆ. ನ್ಯಾಚುರಲಿ ಏನಾಗುತ್ತೆ, ಕ್ರಾಲಿಂಗ್ ಮೂವ್ಮೆಂಟ್ ಅದು ಇನಿಷಿಯೇಟ್ ಆಗುತ್ತೆ. Gently tap wrists together on hands to feet in time with the rhymes to promote midline crossing. The midline crossing antivi, that's very important, especially children with a quadriplegic CP ಇಲ್ಲ ಹೆಮಿಪ್ಲೆಜಿಕ್ CP ಅಂದರೆ ನೀವು ಅಬ್ಸರ್ವ್ ಮಾಡ್ತಂದ್ರೆ ಕೈ ಮಿಡ್ಲೈನ್ ಕ್ರಾಸ್ ಆಗಲ್ಲ. ಏನಂದ್ರೆ ಒಂದು ಆ್ಯಕ್ಟಿವಿಟೀಸ್ ಹಿಂಗೆ ಕೊಟ್ಟು ಏನಂದ್ರೆ ಒಂದು ಆಟ ಸಾಮಾನು ಕೊಟ್ಟು ತಗೊಳ್ಳೋಕ್ಕೆ ಬರಲ್ಲ, ಇಷ್ಟೇ ಬರುತ್ತೆ ಅವರಿಗೆ. ಮಿಡ್ಲೈನ್ ಕ್ರಾಸಿಂಗ್ ಬರಲ್ಲ. ಸೊ ಮಿಡ್ಲೈನ್ ಕ್ರಾಸಿಂಗ್ ಬರಬೇಕಂದ್ರೆ ಅದು ನಾವೇನು ಮಾಡಬೇಕು, ಈ ಕ್ರಾಲಿಂಗ್ ಎಲ್ಲ ಸ್ಟಿಮ್ಯುಲೇಟ್ ಮಾಡಬೇಕು. ಸ್ವಲ್ಪ ರಿಸ್ಟ್ ಟ್ಯಾಪಿಂಗ್ ಆಗಲಿ ಮತ್ತು ಶೋಲ್ಡ್ರಲ್ಲಿ ಸ್ವಲ್ಪ ಸ್ಟಿಮ್ಯುಲೇಟ್ ಮಾಡ್ತಂದ್ರೆ ದ್ಯಾಟ್ ವಿಲ್ ಆಲ್ಸೋ ಹೆಲ್ಪ್ ಟು ಆ್ಯಕ್ಟಿವೇಟ್ ದಿ ಮಸಲ್ಸ್ ಆಫ್ ದಿ ಶೋಲ್ಡರ್ ಗರ್ಡಲ್. ದ್ಯಾಟ್ ವಿಲ್ ಹೆಲ್ಪ್ ಇನ್ ಮಿಡ್ಲೈನ್ ಕ್ರಾಸಿಂಗ್. ಸೊ ಮಿಡ್ಲೈನ್ ಕ್ರಾಸಿಂಗ್ ಇಸ್ ವೆರಿ ಇಂಪಾರ್ಟೆಂಟ್ ಫಾರ್ ಬ್ಯಾಲೆನ್ಸಿಂಗ್ ಆಗಲಿ, ಪೋಸ್ಟರಲ್ ಸಿಮೆಟ್ರಿಗೆ ತುಂಬ ಇಂಪಾರ್ಟೆಂಟ್ ಅಂತೀವಿ. ಇಲ್ಲಾಂದರೆ ಏನಾಗುತ್ತೆ, ಒಂದು ಸೈಡ್ ಅವ್ರು ನೆಗ್ಲೆಕ್ಟ್ ಮಾಡಿಬಿಡ್ತಾರೆ. ಎಸ್ಪೆಷಲಿ ಫಾರ್ ಹೆಮಿಪ್ಲೆಜಿಕ್ ಒಂದು ಸೈಡ್ ಮಾತ್ರ ವೀಕ್ ಇರೋರು ಏನು ಮಾಡ್ತಾರೆ, ಜಾಸ್ತಿ ನಾರ್ಮಲ್ ಸೈಡ್ ಯೂಸ್ ಮಾಡಿ ಏನಾಗುತ್ತೆ, ಅಫೆಕ್ಟೆಡ್ ಸೈಡು ಒಂದು ಸೈಡ್ ತೊಂದರೆ ಇರೋ ಸೈಡ್ ಏನಾಗುತ್ತೆ, ಏನು ಯೂಸೇ ಮಾಡಲ್ಲ. ಅವರು ಬಾಡಿ ಪೊಸಿಷನ್ ಏನಾಗುತ್ತೆ, ಹಿಂಗಾಗಿಬಿಡುತ್ತೆ. ಕಾಲು ಊರಲ್ಲ, ಕೈ ಏನು ಯೂಸ್ ಮಾಡಲ್ಲ. ಸೊ ಏನು ಮಾಡಬೇಕು, ಫಸ್ಟ್ ವೆರಿ ಅರ್ಲಿ ಸ್ಟೇಜಲ್ಲಿ ಅವರಿಗೆ 2 ಸೈಡ್ ನಾವು ಯೂಸ್ ಮಾಡಿಸ್ಬೇಕು. ಕರೆಕ್ಟಾ? ಮೋಸ್ಟ್ಲಿ ಹೆಮಿಪ್ಲೆಜಿಕ್ CP ಅಂತೀವಿ. ಎಸ್ಪೆಷಲಿ ಹ್ಯಾಂಡ್ ಫಂಕ್ಷನ್ಗೆ
ಫಸ್ಟ್ 3 ಇಯರ್ಸಲ್ಲಿ 3 ಇಯರ್ಸ್ ಒಳಗೆ ಎಷ್ಟು ಅಪ್ಪರ್ ಲಿಮ್ ಇದು ಹ್ಯಾಂಡ್ ಆ್ಯಕ್ಟಿವಿಟೀಸಿಗೆ ನೀವು ಚೆನ್ನಾಗಿ ಟ್ರೈನಿಂಗ್ ಕೊಡ್ತೀರಂದ್ರೆ 2 ಕೈ ಯೂಸ್ ಮಾಡೋದು ಬೇಗ ಡೆವಲಪ್ ಆಗುತ್ತೆ. ಅದು ಮಿಸ್ ಆಯಿತು ಅಂದರೆ ಏನಾಗುತ್ತೆ, ಪ್ಯಾಟರ್ನ್ ಮೈಂಡಲ್ಲಿ ಫಿಕ್ಸ್ ಆಗುತ್ತೆ ಅವರಿಗೆ. ದೇರ್ ಇಸ್ ಅ ಟೆಕ್ನಿಕ್ ಇನ್ ಫಿಸಿಯೋಥೆರಪಿ, ವಿಲ್ ಕಾಲ್ ಇಟ್ ಇಸ್ ಅ CIMT. ಏನಂತಾರೆ CIMT ಅಂದರೆ ಇಟ್ಸ್ ಅ ಕನ್ಸ್ಟೈಂಟ್ ಇಂಡ್ಯೂಸ್ಡ್ ಮೂವ್ಮೆಂಟ್ ಥೆರಪಿ. ಐ ಹ್ಯಾವ್ ನಾಟ್ ಮೆನ್ಷನ್ಡ್ ಹಿಯರ್. ಕನ್ಸ್ಟೈಂಟ್ ಇಂಡ್ಯೂಸ್ ಮೂವ್ಮೆಂಟ್ ಥೆರಪಿ ಅಂದರೆ ಏನಂದರೆ, ಈಗ ಒಂದು ಸೈಡ್ ಅಫೆಕ್ಟ್ ಆಗಿದೆ, ರೈಟ್ ಸೈಡ್, ಯು ಜಸ್ಟ್ ಇಮ್ಯಾಜಿನ್ ರೈಟ್ ಸೈಡ್ ಇಸ್ ಅಫೆಕ್ಟೆಡ್ ಎಟ್ ಸೈಡ್, ಒಂದು ಸೈಡ್ ಅಫೆಕ್ಟ್ ಆಗಿದೆ, ಆಗ ಯೂಸೇ ಮಾಡಲ್ಲ, ಲೆಫ್ಟ್ ಸೈಡ್ ಮಾತ್ರ ಚೆನ್ನಾಗಿ ಯೂಸ್ ಮಾಡ್ತಾರೆ ಎಲ್ಲ ಆ್ಯಕ್ಟಿವಿಟೀಸ್ಗೆ. ವಾಟ್ ವಿ ವಿಲ್ ಡೂ, ಸೊ ವಿ ವಿಲ್ ಜಸ್ಟ್ ರೆಸ್ಟ್ರಿಕ್ಟ್ ದ ಮೂವ್ಮೆಂಟ್ ಆಫ್ ದಿ ಅನ್ಅಫೆಕ್ಟೆಡ್ ಸೈಡ್. ರೆಸ್ಟ್ರಿಕ್ಟ್ ಅಂದರೆ ಏನು, ವಿ ವಿಲ್ ಜಸ್ಟ್ ಆಸ್ ದ ಪ್ಯಾರೆಂಟ್ ಟು ಪುಟ್ ಅಪ್ ಒನ್ ಗ್ಲೌಸ್, ಒಂದು ಗ್ಲೌಸ್ ಅಂದರೆ ಮಿಟ್ ಹಾಕಿ ಅದೇ ರೆಸ್ಟ್ರಿಕ್ಟ್ ಮಾಡ್ತೀವಿ. ದ ಚೈಲ್ಡ್ ವಿಲ್ ಬಿ ಫೋರ್ಸ್ ಟು ಯೂಸ್ ದ ಅಫೆಕ್ಟೆಡ್ ಹ್ಯಾಂಡ್. ಸೊ ಅದು ಮೀನ್ಸ್ ನಾಟ್ ಫಾರ್ 24/7, ಎಸ್ಪೆಷಲಿ ಮಾರ್ನಿಂಗ್ ಆರ್ ಈವ್ನಿಂಗ್ ಒಂದು 1 hours 1 or 2 hours ಏನು ಮಾಡಬೇಕು ಅವರಿಗೆ, ದ್ಯಾಟ್ ಥೆರಪಿ ಕನ್ಸ್ಟೆಂಟ್ ಇಂಡ್ಯೂಸ್ ಮೂವ್ಮೆಂಟ್ ಥೆರಪಿ ಅವರಿಗೆ ಕೊಡ್ತೀವಿ. ಸೊ ರಿಸರ್ಚ್ ಈಸ್ ಶೋಸ್ ಇಟ್ಸ್ 100% ಎಫೆಕ್ಟಿವ್ ಅಂತಾರೆ. ದ್ಯಾಟ್ ವಿಲ್ ಸ್ಟಿಮ್ಯುಲೇಟ್ ದಿ ಯೂಸಿಂಗ್ ಆಫ್ ಅಫೆಕ್ಟೆಡ್ ಹ್ಯಾಂಡ್. ವೆರಿ ಸಿಂಪಲ್ ಟೆಕ್ನಿಕ್, ಏನು ಎಕ್ಸ್ಪೆನ್ಸಿವ್ ಎಕ್ವಿಪ್ಮೆಂಟ್ ಯಾವುದು ಬೇಡ, ಏನು ಇನ್ಸೆಕ್ಟ್ ಮಾಡಬೇಕು ಪ್ಯಾರೆಂಟ್ಸಿಗೆ, ರೈಟ್ ಸೈಡ್ ನಾರ್ಮಲ್ ಇರೋ ಹ್ಯಾಂಡ್ ಏನು ಮಾಡಬೇಕು ಅವರು ರೆಸ್ಟ್ರಿಕ್ಟ್ ಮಾಡಬೇಕು. ಏನಾದರೂ ಒಂದು ಗ್ಲೌಸ್ ಹಾಕಿ ಅದು ಕಟ್ಬಿಡಬೇಕು. ಬೆಳಗ್ಗೆ 1 hours, ಈವ್ನಿಂಗ್ 1 hours ಏನು ಮಾಡಬೇಕು, ಸುಮ್ಮನೆ ಬಿಡಬಾರ್ದು. ಸೊ ಅವ್ರಿಗೆ ಏನಂದ್ರೆ ಒಂದು ಆ್ಯಕ್ಟಿವಿಟೀಸ್ ಗೊಂಬೆಗಳು ಕೊಟ್ಟು ಆಟ ಆಡಿಸ್ಬೇಕು. ಅವ್ರು ಆಟ ಆಡಿದಾಗ ಏನಾಗುತ್ತೆ, ದೇ ವಿಲ್ ಬಿ ಫೋರ್ಸ್ ಟು ಯೂಸ್ ದಿ ಅಫೆಕ್ಟೆಡ್ ಸೈಡ್. ಈಗ ರೈಟ್ ಸೈಡ್ ಅಫೆಕ್ಟ್ ಅಂದರೆ ರೈಟ್ ಸೈಡ್ ಯೂಸ್ ಮಾಡ್ತಾರಂದರೆ ನ್ಯಾಚುರಲಿ ಏನಾಗುತ್ತೆ, ಒನ್ಸ್ ದೇ ಯೂಸ್ ಇಟ್ ದೆನ್ ಏನಾಗುತ್ತೆ ಅವರಿಗೆ ಮೈಂಡಲ್ಲಿ ಅದು ಪ್ಯಾಟರ್ನ್ ಫಿಕ್ಸ್ ಆಗುತ್ತೆ, ದ ಮೂಮೆಂಟ್ ವಿಲ್ ಡೆವಲಪ್, ದ ಸ್ಪಾಸಿಟಿ ವಿಲ್ ಕಮ್ ಡೌನ್. ಸೊ ಅದರ್ವೈಸ್ ದಟ್ ವಿಲ್ ಲೀಡ್ ಟು ವಿಲ್ ಯೂಸ್ ದ ಲರ್ನ್ಡ್ ನಾನ್ ಯೂಸ್ ಅಂತೀವಿ. ಲರ್ನ್ ನಾನ್ ಯೂಸ್ ಅಂದರೆ ಏನು, ಅದು ಯೂಸ್ ಮಾಡೋದು. ಸೊ ಆಲ್ ದೀಸ್ ಕ್ಯಾನ್ ಬಿ given to increase the movement on the affected side. And then balance practice, usually a simple technique I have shown you. Balance practice, it doesn't need a balance board, ಅದೇನು ಬೇಕಿಲ್ಲ. ಮನೆಯಲ್ಲಿ ಏನು ಮಾಡ್ಬೋದು, ಜಸ್ಟ್ ಒಂದು ಬಕೆಟ್ ಒಳಗೆ ಕುಂದಿರಿಸ್ಬೋದು ಅವರಿಗೆ ವಿತ್ ಅ ಸಪೋರ್ಟ್. ಆ್ಯಂಡ್ ನಾಟ್ ಓನ್ಲಿ ಸಿಟ್ಟಿಂಗ್ ಮಾತ್ರ ಅಲ್ಲ, ಅವರಿಗೆ ಕುಂದಿರಿಸಿ ಅಂದರೆ ಆಟ ಸಾಮಾನು ಕೊಡಬೇಕು, ಕೈಯಲ್ಲಿ ಆಟ ಸಾಮಾನು ಕೊಟ್ಟು ಆಟ ಆಡಿಸಬೇಕು. ದ್ಯಾಟ್ ವಿಲ್ ಇಂಪ್ರೂವ್ ದ ಡೈನಾಮಿಕ್ ಬ್ಯಾಲೆನ್ಸ್. ಎರಡಿದೆ, ಸ್ಟ್ಯಾಟಿಂಗ್ ಆ್ಯಂಡ್ ಡೈನಾಮಿಕ್. ಸ್ಟ್ಯಾಟಿಂಗ್ ಅಂದರೆ ಸುಮ್ಮನೆ ಕೂತ್ಕೊಳ್ಳೋದು. ಡೈನಾಮಿಕ್ ಅಂದರೆ ಏನು, ನಾವು ಕೂತ್ಕೊಂಡು ಏನಂದರೆ ನೀರು ಕುಡಿಬೇಕು, ಇಲ್ಲಾಂದರೆ ಆ ಕಡೆ ಈ ಕಡೆ ಕೈ ಕೆಲಸ ಮಾಡಬೇಕಂದ್ರೆ ಡೈನಾಮಿಕ್ ಬ್ಯಾಲೆನ್ಸ್ ಬೇಕು. ಸೊ ಹಾಗಾಗಿ ಸ್ವಲ್ಪ ಆ್ಯಕ್ಟಿವಿಟೀಸ್ ಕೊಡ್ತಾರೆ ಅಂದರೆ ಬ್ಯಾಲೆನ್ಸ್ ಅದು ಇಂಪ್ರೂವ್ ಮಾಡ್ಬೋದು. ಸೊ ಸ್ಲೈಡ್ ಅ ಬೇಬಿ ಹೂ ಸಿಟ್ಸ್ ಕಾನ್ಫಿಡೆಂಟ್ಲಿ ಇನ್ ಅ ಬ್ಯಾಸ್ಕೆಟ್ ಟು ಸ್ಟ್ರೆಂಥನ್ ಬ್ಯಾಲೆನ್ಸ್ ಆ್ಯಂಡ್ ಕೋರ್ ಮಸಲ್ಸ್ ಫಾರ್ ಡೆವಲಪಿಂಗ್ ಎ ಪ್ರಾಪ್ರಿಯೋಸೆಪ್ಷನ್. ವೆರಿ ಇಂಪಾರ್ಟೆಂಟ್ಲಿ ಏನಾಗುತ್ತೆ, ಸಿಟ್ಟಿಂಗ್ ಈಸ್ ಅ ಇಂಪಾರ್ಟೆಂಟ್ ಮೈಲ್ ಸ್ಟೋನ್ ದ ಚೈಲ್ಡ್ ನೀಡ್ ಟು ಅಚೀವ್ ಅಟ್ ದ ಅರ್ಲಿಯೆಸ್ಟ್. ಯಾಕೆಂದರೆ ದೇರ್ಸ್ ಅ ಸಿಟ್ಟಿಂಗ್ ಇಸ್ ಅ ವೇ ಟು ಎಕ್ಸ್ಪ್ಲೋರ್ ದ ಎನ್ವಿರಾನ್ಮೆಂಟ್. ಸೊ ಕುತ್ಕೊಂಡ ಮೇಲೆ ಏನು ಮಾಡ್ತಾರೆ ಅವರು, ಅಕ್ಕಪಕ್ಕ ಇರೋದೆಲ್ಲ ಎಕ್ಸ್ಪ್ಲೋರ್ ಮಾಡ್ತಾರೆ. ಅದು ಕಮ್ಯುನಿಕೇಷನ್ ಮಾಡೋಕ್ಕೆ ಆಗಲಿ, ಕಾಗ್ನಿಟಿವ್ ಡೆವಲಪ್ಮೆಂಟ್ಗೆ ಸಿಟ್ಟಿಂಗ್ ಅಚೀವ್ ಮಾಡೋದು ತುಂಬ ಮುಖ್ಯ. ಸೊ ಅದಕ್ಕಿಂತ ಫಸ್ಟ್ ಸಪೋರ್ಟೆಡ್ ಸಿಟ್ಟಿಂಗ್. ಒನ್ಸ್ ಕುತ್ಕೊಂತಾರೆ ಅಂದರೆ ಸಪೋರ್ಟ್ ತೆಗೆದುಬಿಟ್ಟು ಸ್ವಲ್ಪ ಡೈನಾಮಿಕ್ ಆ್ಯಕ್ಟಿವಿಟೀಸ್ ಕೊಟ್ಟು ಆಟ ಆಡಿಸ್ಬೇಕು, ಆವಾಗ ಡೈನಾಮಿಕ್ ಬ್ಯಾಲೆನ್ಸ್ ಅವರಿಗೆ ಇಂಪ್ರೂವ್ ಆಗುತ್ತೆ. ಸೊ ದ್ಯಾಟ್ ಮಚ್ ಇಂಪಾರ್ಟೆನ್ಸ್ ಇಸ್ ದ ಬ್ಯಾಲೆನ್ಸ್ ಪ್ರಾಕ್ಟೀಸ್ ಅಟ್ ಹೋಮ್ ಆಲ್ಸೋ. ಏನಾಗಿದೆ, ನೆಕ್, ಬ್ಯಾಕ್, ಕೋರ್ ಮಸಲ್ ಅಂತೀವಿ, ಸ್ಪೈನಲ್ ಮಸಲ್. ದೀಸ್ ಕೋರ್ ಮಸಲ್ ಆ್ಯಕ್ಟಿವಿಟಿ ಇಸ್ ವೆರಿ ಇಂಪಾರ್ಟೆಂಟ್ ಫಾರ್ ಚೈಲ್ಡ್ ಟು ಸಿಟ್ ಆ್ಯಂಡ್ ರೋಲ್. ರೋಲಿಂಗ್ ಆಗಲಿ, ನೆಕ್ಸ್ಟ್ ರೋಲ್ ಆಗಬೇಕು, ಕುತ್ಕೋಬೇಕು, ಇದಕ್ಕೆಲ್ಲ ಮಸಲ್ಸ್ ಸ್ಟ್ರಾಂಗ್ ಆಗಿರುತ್ತೆ. ಸೊ ಅವ್ರು ಆ್ಯಕ್ಟಿವ್ ಆಗಿ ಅದು ನೆಕ್ ಹಿಂಗೆ ತಲೆ ಎತ್ತಾರಂದರೆ ನ್ಯಾಚುರಲಿ ದ್ಯಾಟ್ ವಿಲ್ ಡೆವಲಪ್ ದಿ ಸ್ಟ್ರೆಂತ್ ಆಫ್ ದಿ ಕೋರ್ ಮಸಲ್ಸ್, ಎಸ್ಪೆಷಲಿ ನೆಕ್ ಆ್ಯಂಡ್ ಬ್ಯಾಕ್ ಮಸಲ್ಸ್. ಸೊ ಟೈಮ್ ಇಸ್ ವೆರಿ ಕ್ರೂಷಿಯಲ್. ಯೂಸ್ ಪಿಲ್ಲೋಸ್ ಆರ್ ರೋಲ್ಡ್ ಟವಲ್ಸ್ ಫಾರ್ ಸಪೋರ್ಟ್ ಆಸ್ ನೀಡರ್. ಏನು ಮಾಡಬೇಕು, ಸಮ್ಟೈಮ್ಸ್ ಚೆಸ್ಟ್ ಮೇಲೆ ಹಾಕೋದಕ್ಕೆ ಕಷ್ಟ ಇದೆಯಾ, ಸೊ ಕೆಳಗಡೆ ಒಂದು ಟವಲ್ ಹಾಕಲಿ, ದಿಂಬ ಹಾಕಿಬಿಟ್ಟು ಕೆಳಗಡೆ ಚೆಸ್ಟ್ ಕೆಳಗಡೆ ಒಂದು ದಿಂಬ ರೋಲ್ ಹಾಕಿ ಒಂದು ಟವಲ್ ಹಾಕಿ ಅದಕ್ಕೆ ಟೈಮ್ ಮಾಡ್ಬೋದು. ದಿಸ್ ಬಿಲ್ಡ್ಸ್ ಫೌಂಡೇಶನ್ ಫಾರ್ ಲಿಫ್ಟಿಂಗ್ ಹೆಡ್, ಚೆಸ್ಟ್ ಆ್ಯಂಡ್ ಈವೆನ್ಚುಲಿ ಕ್ರಾಲಿಂಗ್. ಈ ಕ್ರಾಲಿಂಗ್ ಡೆವಲಪ್ ಆಗೋದಕ್ಕೆ ಇದೆಲ್ಲ ಒಂದು ಪ್ರಿಲಿಮಿನರಿ ಸ್ಟೆಪ್ ಆಗುತ್ತೆ ಅವರಿಗೆ. ಟೈಮ್ ಆಮೇಲೆ ನ್ಯಾಚುರಲಿ ವೆಯ್ಟ್ ಬೇರಿಂಗ್ ಕೊಡ್ತಾರೆ, ಕೈಯಲ್ಲಿ ವೆಯ್ಟ್ ಬೇರಿಂಗ್ ಆಗುತ್ತೆ, ಹೆಡ್ ಕಂಟ್ರೋಲ್ ಇಂಪ್ರೂವ್ ಆಗುತ್ತೆ, ಬ್ಯಾಕ್ ಮಸಲ್ ಸ್ಟ್ರಾಂಗ್ ಆಗುತ್ತೆ. ನೆಕ್ಸ್ಟ್ ಸ್ಟೆಪ್ ಕ್ರಾಲಿಂಗ್ ಅವರು ಪ್ರಿಪೇರ್ ಆಗುತ್ತಾರೆ. ಸೊ ದ್ಯಾಟ್ ಮಚ್ ಇಂಪಾರ್ಟೆನ್ಸ್ ದ ಟಮಿ ಟೈಮ್. ಆ್ಯಂಡ್ ಎನ್ಕರೇಜ್ ಮೂಮೆಂಟ್ ಯಾವಾಗ ಎಂಕರೇಜ್ ಮಾಡಬೇಕು. ಟೈಮ್ ಹಾಕಿದ್ರಲ್ಲ ಜಸ್ಟ್ ಹಂಗೆ ಬಿಡಬೇಡ. ಸೊ ಅವರಿಗೆ ಏನು ಮಾಡಬೇಕು, ಏನಾದರೂ ಒಂದು ಸ್ಟಿಮ್ಯುಲೇಟ್ ಮಾಡಬೇಕು, ಅವರಿಗೆ ಮೂವ್ಮೆಂಟ್ ಮಾಡೋಕ್ಕೆ ಒಂದು ಅವ್ರಿಗೆ ಪ್ರಯತ್ನ, ಸ್ವಂತವಾಗಿ ಅವ್ರಿಗೆ ಪ್ರಯತ್ನ ಮಾಡಬೇಕು. ಅದಕ್ಕೆ ಏನು ಮಾಡಬೇಕು, ಅವ್ರ ಇಂಟ್ರೆಸ್ಟ್ ಅದು ಟಾಯ್ಸ್ ಆಗಲಿ, ಮಾತಾಡೋದು, ಏನಾದರೂ ಪಿಕ್ಚರ್ಸ್ ತೋರಿಸಿ ಅಂದರೆ ಏನು ಮಾಡ್ತಾರೆ, ದೇ ವಿಲ್ ಜಸ್ಟ್ ಟ್ರೈ ಟು ಮೂವ್ ಫಾರ್ವರ್ಡ್, ಕೈ ಊರಿ ಮುಂದೆ ಬರ್ತಾರೆ. ಸೊ ಒನ್ಸ್ ದ ಕ್ರಾಲಿಂಗ್ ಸ್ಟಾರ್ಟ್ಸ್, ಸೊ ದ ಮಸಲ್ ಕೋಆರ್ಡಿನೇಷನ್ ವಿಲ್ ಇಂಪ್ರೂವ್. ಆ್ಯಂಡ್ ಹಿಯರ್ ಐ ಹ್ಯಾವ್ ಶೋನ್ few pictures as it will be useful for the parents also. Many of you must have experienced if there is a problem of so you look at the first picture on the left side, the arms are flexed on the body to increase the flexor capacity. ಯಾಕೆಂದರೆ ಇಲ್ಲಿ ಕೈಗಳಲ್ಲಿ ಮಸಲ್ ಮಾಂಸಖಂಡಗಳಲ್ಲಿ ಟೈಟಾಗಿ ಏನು ಮಾಡ್ತಾರೆ, ಕೈ ಯಾವಾಗ ಹಿಂಗೆ ಇಟ್ಕೊಂಡಿರ್ತಾರೆ, ಹಂಗಾಗಿ ಏನು ಮಾಡ್ತಾರೆ, ಅವ್ರಿಗೆ ರೋಲಿಂಗ್ ಮಾಡೋಕ್ಕೆ ಬರಲ್ಲ. ಓಕೆ, ದೇ ವಿಲ್ ಹ್ಯಾವ್ ಡಿಫಿಕಲ್ಟಿ ಇನ್ ರೋಲಿಂಗ್. ಸೊ ಅವಾಗ ಏನು ಮಾಡ್ಬೋದು, ಟು ರಿಲೀಸ್ ದ ಹೈ ಸ್ಪಾಸಿಟಿ ಆಫ್ ದಿ ಅಪ್ಪರ್ ಎಕ್ಸ್ಟ್ರಿಮಿಟಿ, ಕೈಲಿಂದ ಸ್ವಲ್ಪ ಟೈಟ್ನೆಸ್ ಹೋಗ್ಬೇಕಂದ್ರೆ ವೆರಿ ಸಿಂಪಲ್ ಟೆಕ್ನಿಕ್ ಈಸ್ ಅ ಪೊಸಿಷನಿಂಗ್. ಜಸ್ಟ್ ಕೀಪ್ ಅ ಪಿಲ್ಲೋ, ಒಂದು ದಿಂಬು ಚೆಸ್ಟ್ ಕೆಳಗಡೆ ಹಾಕ್ತಂದ್ರೆ ಆಟೋಮೆಟಿಕ್ಲಿ ಏನಾಗುತ್ತೆ, ಅವರಿಗೆ ಕೈ ಸ್ವಲ್ಪ ಫ್ರೀ ಆಗುತ್ತೆ.
ಕೈ ಫ್ರೀ ಆದಮೇಲೆ ನ್ಯಾಚುರಲಿ ದ್ಯಾಟ್ ವಿಲ್ ಸ್ಟಿಮ್ಯುಲೇಟ್ ದ ವೆಯ್ಟ್ ಬೇರಿಂಗ್ ಆನ್ ದ ಹ್ಯಾಂಡ್ಸ್. ದ ವೆಯ್ಟ್ ಬೇರಿಂಗ್ ವಿಲ್ ಡಿಕ್ರೀಸ್ ದ ಸ್ಪಾಸಿಟಿ ಆ್ಯಂಡ್ ಆಲ್ಸೋ ದಟ್ ವಿಲ್ ಹೆಲ್ಪ್ ದ ಚೈಲ್ಡ್ ಟು ರೀಚ್ ಫಾರ್ವರ್ಡ್. ಓಕೆ, ಮುಂದ್ಗಡೆಯಿಂದ ಕೈ ಯೂಸ್ ಮಾಡಿ ಅಂತ ತಗೊಳ್ಳೋಕ್ಕೆ ಅವರಿಗೆ ಸ್ವಲ್ಪ ಅವಕಾಶ ಆಗುತ್ತೆ. ವೆರಿ ಸಿಂಪಲ್ ಟೆಕ್ನಿಕ್, ಇಟ್ ಕ್ಯಾನ್ ಬಿ ಪ್ರಾಕ್ಟಿಸ್ಡ್ ಅಟ್ ಹೋಮ್ ಆಲ್ಸೋ. ಇನ್ನೊಂದು ಕಾಮನ್ ಆಗಿ ನೋಡೋದು ಏನಂದರೆ ಎಕ್ಸ್ಟೆನ್ಸ್ ಆಫ್ ಸ್ಪಾಸಿಟಿ. ಫಾರ್ ದಿಸ್ ಗರ್ಲ್ ವೆನ್ ಶಿ ಲೈಸ್ ಆನ್ ಹರ್ ಬ್ಯಾಕ್ ದ ಎಕ್ಸ್ಟೆನ್ಷನ್ ಪ್ಯಾಟರ್ನ್ ಟೇಕ್ಸ್ ಓವರ್. ಜಾಸ್ತಿ ಹಿಂದೆ ಹೋಗ್ತಾ ಇರ್ತಾರೆ. ಯು ಮಸ್ಟ್ ಅಬ್ಸರ್ವ್ ದ್ಯಾಟ್ ಬಿಕಾಸ್ ಆಫ್ ದ ಎಕ್ಸ್ಟೆನ್ಸ್ ಆಫ್ ಸ್ಪಾಸಿಟಿ. ಅದಕ್ಕೆ ಏನು ಮಾಡಬೇಕು, ಜಸ್ಟ್ 2 ತಿಮ್ ತಗೊಂಡು ಒಂದು ತಲೆ ಕೆಳಗಡೆ ಮೀನ್ಸ್ ಬಿಲೋ ದ ನೆಕ್, ಇನ್ನೊಂದು ಮಂಡಿ ಮೀನ್ಸ್ ಬಿಲೋ ದ ನೀ. ಸೊ ಒಂದು ವೆಡ್ಜ್ ಒಂದು ಪಿಲ್ಲೋ ತಗೊಂಡು ಅಲ್ಲಿ ಪೊಸಿಷನ್ ಮಾಡಿದ್ರೆ ದ್ಯಾಟ್ ವಿಲ್ ಇನ್ಹಿಬಿಟ್ ದ ಎಕ್ಸ್ಟೆನ್ಸ್ ಆಫ್ ಪ್ಯಾಟರ್ನ್. ಇನ್ಹಿಬಿಟ್ ಅಂದರೆ ಏನೋ ಅದು ಸ್ವಲ್ಪ ಕಡಿಮೆ ಆಗುತ್ತೆ, ಹಿಂದೆ ಹೋಗೋದು ಸ್ವಲ್ಪ ಕಡಿಮೆ ಆಗುತ್ತೆ. ದ್ಯಾಟ್ ವಿಲ್ ಫೆಸಿಲಿಟೇಟ್ ದಿ ಫ್ಲೆಕ್ಸಾರ್ ಪ್ಯಾಟರ್ನಿಂಗ್. ಓಕೆ, ಬಿಕಾಸ್ ನೀವು ಯು ಮಸ್ಟ್ ಅಬ್ಸರ್ವ್ಡ್ ಇನ್ ದ ನ್ಯೂ ಬಾರ್ನ್ ಮೀನ್ಸ್ ಬೇಬೀಸ್ ವಿತ್ ಸೆರೆಬ್ರಲ್ ಪಾಲ್ಸಿ ಆಲ್ವೇಸ್ ಅವ್ರಿಗೆ ಏನು ಮಾಡ್ತಾರೆ, ಹಿಂದೆ ಹೋಗ್ತಾ ಇರ್ತಾರೆ. ಬಿಕಾಸ್ ದೇ ಡೋಂಟ್ ನೋ ಹೌ ಟು ಕಮ್ ಫಾರ್ವರ್ಡ್. ಏನು ಮಾಡಬೇಕು, ಬಿಕಾಸ್ ಆಫ್ ದಿ ಒನ್ ಸೈಡ್ ಮಸಲ್ ಅವರಿಗೆ ಮಸಲ್ ಟೋನ್ ಜಾಸ್ತಿ ಇರುತ್ತೆ, ಓವರ್ ಆ್ಯಕ್ಟಿವ್ ಇರುತ್ತೆ. ಒನ್ ಸೈಡ್ ಅವರಿಗೆ ನಾರ್ಮಲ್ ಇರುತ್ತೆ, ಇಟ್ಸ್ ನಾಟ್ ವೀಕ್, ನಾರ್ಮಲ್ ಇರುತ್ತೆ. ಬಿಕಾಸ್ ಆಫ್ ದಿ ಹೈಪರ್ ಆ್ಯಕ್ಟಿವಿಟಿ ಏನು ಮಾಡ್ತಾರೆ, ಹಿಂದೆ ಹೋಗ್ತಾ ಇರ್ತಾರೆ. ಅವರಿಗೆ ನೀವು ಏನು ಸ್ವಲ್ಪ ಒಂದು ಪೊಸಿಷನಿಂಗ್ ಚೇಂಜ್ ಮಾಡ್ತಾರೆ, ದಟ್ ವಿಲ್ ಫೆಸಿಲಿಟೇಟ್ ದಿ ಫಾರ್ವರ್ಡ್ ಮೂವ್ಮೆಂಟ್. ನಮಗೆ ಏನು ಬೇಕು, ಫಾರ್ವರ್ಡ್ ಮೂವ್ಮೆಂಟೇ ಬೇಕು, ಎದ್ದೇಳಬೇಕು, ಓಡಾಡಬೇಕಂದ್ರೆ ಸೈಡ್ ಶುಡ್ ಮೂವ್ ಫಾರ್ವರ್ಡ್. ಸೊ ಅದಕ್ಕಿಂತ ಸಿಂಪಲ್ ಪೊಸಿಷನಿಂಗ್ ಟೆಕ್ನಿಕ್ ಮನೆಯಲ್ಲಿ ಅವರು ಪ್ರಾಕ್ಟೀಸ್ ಮಾಡ್ಬೋದು. ಸೊ ಇದು ಹಿಂಗೆ ಇರೋದು ಮಾಡಬಾರ್ದು, ಹಂಗೆ ಮಾಡಬೇಕು. ಫಾರ್ ಎಕ್ಸಾಂಪಲ್ ನಾನು ಹೇಳಿದಿಲ್ಲ ಎಕ್ಸ್ಟೆನ್ಸ್ ಆಫ್ ಸ್ಪಾಸಿಟಿ, ಹಂಗಿರೋರಿಗೆ ಸಾತ್ರ ಒಂದು ಸಪೋರ್ಟ್, ತಲೆ ಕೆಳಗಡೆ ಒಂದು ದಿಂಬು, ಸೈಡ್ಗೆ ಒಂದು ಟವಲ್ ರೋಲ್ ಮಾಡಿಡ್ಬೋದು, ಕಾಲು ಕೆಳಗಡೆ ಒಂದು ಬೆಡ್ಶೀಟ್ ರೋಲ್ ಮಾಡಿರ್ಬೋದು. ವೆರಿ ಸಿಂಪಲ್ ಟೆಕ್ನಿಕ್ ಯೂಸ್ ಮಾಡ್ಬೋದು. ಇಲ್ಲ ನಾವು ಉಲ್ಟಾ ಮಲಗಿಸ್ಬೇಕಂದ್ರೆ ಇನ್ ಪ್ರೋನ್ ಪೊಸಿಷನ್ ಯು ಜಸ್ಟ್ ಲುಕ್ ಅಟ್ ದ್ಯಾಟ್ ಸಮ್ ಟವಲ್ ರೋಲ್ ಆಗಲಿ, ಆ ಬ್ಲ್ಯಾಂಕೆಟ್ ಯೂಸ್ ಮಾಡಿ. ಇದೆಲ್ಲ ಮನೇಲಿ ಎಲ್ಲರಿಗೂ ಇರುತ್ತೆ. ಸ್ಪೆಷಲ್ ಡಿವೈಸ್ ಏನು ಅಂಗಡಿಗೂ ತಗೋಬೇಕಂದ್ರೆ ಏನಲ್ಲ, ಮನೇಲಿ ಎಲ್ಲರಿಗೂ ಕಾಮನ್ಲಿ ಅವೈಲಬಲ್ ಇದು. ಅದು ಯೂಸ್ ಮಾಡಿ ಈ ಥರ ಸಿಂಪಲ್ ಪೊಸಿಷನ್ ಮಾಡ್ಬೋದು. ಏನು ಅಡ್ವಾಂಟೇಜ್ ಇದ್ರೆ ಪ್ರೋನ್ ಪೊಸಿಷನಲ್ಲಿ ಅವರಿಗೆ ಟಮ್ಮಿ ಟೈಮ್ ಅಂತೇನಲ್ಲ, ಸೊ ಇಲ್ಲಿ ಎಲ್ಲ ಸ್ಟ್ರಾಂಗ್ ಆಗುತ್ತೆ ಅವರಿಗೆ, ಕತ್ತು ಬ್ಯಾಕ್ ಎಲ್ಲ ಮಸಲ್ ಸ್ಟ್ರಾಂಗ್ ಆಗುತ್ತೆ, ಕೈ ಫ್ರೀ ಆಗುತ್ತೆ ಅವರಿಗೆ, ಸ್ವಲ್ಪ ಕ್ರಾಲಿಂಗ್ ಅವರಿಗೆ ಸ್ಟಿಮ್ಯುಲೇಟ್ ಆಗುತ್ತೆ. ಸೊ ದೀಸ್ ಆರ್ ದ ಅಡ್ವಾಂಟೇಜಸ್. ಮಸಲ್ ಟೋನ್ ಕಡಿಮೆ ಆಗುತ್ತೆ ಅವರಿಗೆ. ಸೊ ಕುತ್ಕೊಳ್ಳೋದು ನೀವು ನೋಡಿದ್ರೆ ಭಾಳ ಮಕ್ಕಳು ಹಿಂಗೆ ಕುತ್ಕೊಂತಾರೆ, ಬಗ್ಗಿ ಕುತ್ಕೊಂಡಿರ್ತಾರೆ. ಬಿಕಾಸ್ ಆಫ್ ದಿ ಹೈಪೋಟಿಕ್ ಪೋಸ್ಚರ್ ಇರುತ್ತೆ ಅವರಿಗೆ. ಮಸಲ್ ಇಲ್ಲಿ ಅಷ್ಟು ಸ್ಟ್ರಾಂಗ್ ಇರಲ್ಲ, ಬ್ಯಾಕ್ ಮಸಲ್ ಸ್ಟ್ರಾಂಗ್ ಇಲ್ಲ, ಬಿಕಾಸ್ ಮಸ್ಕುಲರ್ ಇಂಬ್ಯಾಲೆನ್ಸ್, ಹೈಪೋಟಿಕ್ ಪೋಸ್ಚರ್ ಇರುತ್ತೆ. ಸೊ ವಾಟ್ ವಿ ವಿಲ್ ಅಡ್ವೈಸ್ ಹಿಯರ್, ದಿಸ್ ಚೈಲ್ಡ್ ಈಸ್ ಕ್ರಾಸ್ ಲೆಗ್ ಸಿಟ್ಟಿಂಗ್, ಟೂ ಮಚ್ ಫ್ಲೆಕ್ಸನ್ ಪ್ರಿವೆಂಟ್ಸ್ ಹಿಮ್ ಫ್ರಮ್ ರೀಚಿಂಗ್ ಔಟ್ ವಿತ್ ಹಿಸ್ ಹ್ಯಾಂಡ್ಸ್. ಏನು ಪ್ರಾಬ್ಲಮ್ ಅಂದ್ರೆ ಅವರಿಗೆ ಕುತ್ಕೊಳ್ಳೋದು ಪ್ರಾಬ್ಲಮ್ ಇಲ್ಲ, ಕೈ ಯೂಸ್ ಮಾಡಿ ತೊಂದರೆ ಆಗುತ್ತೆ. ಇಫ್ ದೇ ಟ್ರೈ ಟು ಮೂವ್ ದ ಹ್ಯಾಂಡ್ ಔಟ್ ಆಫ್ ದ ಬಾಡಿ ಏನಾಗುತ್ತೆ, ಅವರಿಗೆ ಬ್ಯಾಲೆನ್ಸ್ ಬೀಳ್ತಾರೆ. ಸೊ ಅದಕ್ಕೆ ಏನು ಮಾಡಬೇಕು, ಅದು ಸಿಂಪಲ್ ಸೊಲ್ಯೂಷನ್ ಅಂದರೆ ವಿಲ್ ಅಡ್ವೈಸ್ ದ ಪ್ಯಾರೆಂಟ್ಸ್ ಟು ಮೇಕ್ ದ ಚೈಲ್ಡ್ ಟು ಸಿಟ್ ಆನ್ ದ ಸ್ಮಾಲ್ ಚೇರ್ ಆ್ಯಂಡ್ ಟೇಬಲ್. ಒಂದು ಚೇರ್ ಟೇಬಲ್ ಯೂಸ್ ಮಾಡಿರಿ ಅವರಿಗೆ, ಆಟೋಮೆಟಿಕ್ಲಿ ಏನಾಗುತ್ತೆ, ಬಾಡಿ ಸ್ಟ್ರೈಟ್ ಇರುತ್ತೆ ಅವರಿಗೆ. ಎಸ್ಪೆಷಲಿ ಕಾಲಲ್ಲಿ ವೆಯ್ಟ್ ಬೇರಿಂಗ್ ಹೋಗುತ್ತೆ, ಪಾದ ಕೆಳಗಡೆ ಊರಿದಾಗ ಏನಾಗುತ್ತೆ, ಅವರ ಬಾಡಿ ವೆಯ್ಟ್ ಕಾಲ ಮೇಲೆ ಬೀಳುತ್ತೆ. ಆಟೋಮೆಟಿಕ್ಲಿ ಏನಾಗುತ್ತೆ, ಅವರಿಗೆ ಬಾಡಿ ಸ್ಟ್ರಾಂಗ್ ಆಗುತ್ತೆ, ಎಸ್ಪೆಷಲಿ ಕೋರ್ ಮಸಲ್ ಎಲ್ಲ ಸ್ಟ್ರೈಟ್ ಆಗುತ್ತೆ, ಸಿಟ್ಟಿಂಗ್ ಬ್ಯಾಲೆನ್ಸ್ ಅವರಿಗೆ ಇಂಪ್ರೂವ್ ಆಗುತ್ತೆ. ಒಂದು ಟೇಬಲ್ ಮುಂಚೆ ಏನಂದ್ರೆ ಆಕ್ಟಿವಿಟೀಸ್ ಕೊಡ್ತಂದ್ರೆ ದಟ್ ವಿಲ್ ಆಲ್ಸೋ ಹೆಲ್ಪ್ ಟು ಇಂಪ್ರೂವ್ ದ ಯರ್ ಫೈನ್ ಮೋಟಾರ್ ಸ್ಕಿಲ್ಸ್ ಅಂತ ಹ್ಯಾಂಡ್ ಆಕ್ಟಿವಿಟಿ. ಸೊ ಇದರ ಒಂದು ಸಿಂಪಲ್ ಸೊಲ್ಯೂಷನ್ ಮಾಡ್ಬೋದು ಮನೆಯಲ್ಲಿ. ವೆನ್ ಹಿ ಸಿಟ್ಸ್ ಅಪ್ ಆನ್ ಎ ಚೇರ್ ದ ಪ್ಯಾಟರ್ನ್ ಇಸ್ ಬ್ರೋಕನ್, ಸೊ ಹಿ ಕ್ಯಾನ್ ರೀಚ್ ಬೆಟರ್, ಎಸ್ಪೆಷಲಿ ರೀಚಿಂಗ್ ಆಕ್ಟಿವಿಟೀಸ್ ಅವರಿಗೆ ಡೆವಲಪ್ ಆಗುತ್ತೆ. ಒನ್ಸ್ ಏಬಲ್ ಟು ರೀಚ್ ಬೆಟರ್, ಬ್ಯಾಲೆನ್ಸ್ ನ್ಯಾಚುರಲಿ ಅವರಿಗೆ ಇಂಪ್ರೂವ್ ಆಗುತ್ತೆ. ಸೊ ಇದೆಲ್ಲ ಪೊಸಿಷನಿಂಗ್. ಸೊ ಮನೆಯಲ್ಲಿ ಸಿಂಪಲ್ ಪೊಸಿಷನಿಂಗ್ ಟೆಕ್ನಿಕ್ಕು ನೋಡಿ. ಈ ಮೇಲಿರೋ ಪಾಪು ದ್ಯಾಟ್ ಇಸ್ ನಾಟ್ ಸಿಟ್ಟಿಂಗ್ ಅಲ್ಲ, ಅದೇನು ಮಾಡ್ಯಾರೆ, ಮಲ್ಕೊಂಡಿರ್ತಾರೆ, ಇಟ್ಸ್ ಎ ಲೈಯಿಂಗ್. ಸೊ ದ್ಯಾಟ್ ಈಸ್ ನಾಟ್ ಅಡ್ವೈಸಬಲ್. ಹಿಯರ್ ಇನ್ ದ ವೀಲ್ ಚೇರ್ ಇಫ್ ಯು ಸಿ ಇಟ್ಸ್ ಅಬ್ನಾರ್ಮಲ್ ಪಾಸ್ಚರ್ ಇದೆ. ಕೆಳಗಡೆ ನೋಡಿ ಹೆಂಗೆ ಕುಂದಿಸ್ತಂದರೆ ಫುಲ್ಲು ದಿಂಬಿರುತ್ತೆ, ಬಟ್ ಏನು ಪ್ರಾಪರ್ ಸಪೋರ್ಟ್ ಸಿಗದೇ ಇಲ್ಲ. ಸೊ ಅದಕ್ಕಿಂತ ಬೆಟರ್ ಪೊಸಿಷನ್ ಏನಂದರೆ ಹಂಗೆ ಕುಂದಿಸ್ಬೇಕು ಅವರಿಗೆ. ಸಿ ಅಲ್ಲಿ ಜಸ್ಟ್ ದೇ ಕ್ಯಾನ್ ಮೇಕ್ ದ ಚೈಲ್ಡ್ ಟು ಸಿಟ್ ಆನ್ ದಿಯರ್ ಲ್ಯಾಪ್. ಓಕೆ, ಸೊ ಅದರಲ್ಲಿ ಕುಂದಿಸ್ಬೋದು. ಎರಡು ಕಾಲು ಸೆಪ್ರೇಟ್ ಮಾಡಿ ಒಂದು ಸಣ್ಣ ಒಂದು ಬೆಂಚಲ್ಲಿ ಕುಂದಿರಿಸ್ಬೋದು. ದಿಸ್ ಆರ್ ದ ಅಡ್ವೈಸಬಲ್ ಸಿಟ್ಟಿಂಗ್ ಪೋಸ್ಚರ್ ಅಟ್ ಹೋಮ್. ಸಿ ದಿಸ್ ಆರ್ ದ ಸಿಂಪಲ್ ಟೆಕ್ನಿಕ್ಸ್ ಟು ಮೇಕ್ ದ ಚೈಲ್ಡ್ ಟು ವಾಕ್. ಇಲ್ಲಿ ಸಪೋರ್ಟ್ ಮಾಡಬೇಕಂದ್ರೆ ಕೆಲವರಿಗೆ ಗೊತ್ತಾಗಲ್ಲ. ಸಮ್ಟೈಮ್ಸ್ ಏನಾಗುತ್ತೆ, ತಲೆ ಪೊಸಿಷನ್ ಆ ಕಡೆ ಈ ಕಡೆ ತಿರುಗಿತಾರೆ ಅಂದರೆ ಅವರಿಗೆ ಬ್ಯಾಲೆನ್ಸ್ ಸಿಗಲ್ಲ. ಸೊ ಯು ಕ್ಯಾನ್ ಸ್ಟೆಬಿಲೈಸ್ ದ ಹೆಡ್ ಸ್ಟೆಬಿಲೈಸ್ ಮಾಡಿ ಅವರಿಗೆ ವಾಕ್ ಮಾಡಿಸ್ಬೋದು. ಆ್ಯಂಡ್ ಮುಂದ್ಗಡೆ ನಿಂತ್ಕೊಂಡು ಕೈಯಲ್ಲಿ ಸಪೋರ್ಟ್ ಕೊಡ್ಬೋದು. ಆ್ಯಂಡ್ 2 ಕೋಲ್ ಸ್ಟಿಕ್ ಯೂಸ್ ಮಾಡಿ, ಸೊ ಪೋಲ್ಸ್ ಅಂದರೆ ಸ್ಟಿಕ್ ಯೂಸ್ ಮಾಡಿ ಅವರಿಗೆ ಹಿಂದ್ಗಡೆ ನಿಂತ್ಕೊಂಡು ಅವಾಗ ಏನಂತ ಆಲ್ಟರ್ನೇಟ್ ಪ್ಯಾಟರ್ನ್ ಬರುತ್ತೆ, ವಾಕಿಂಗ್ ಪ್ಯಾಟರ್ನ್ ಅವರಿಗೆ ಡೆವಲಪ್ ಆಗುತ್ತೆ. 2 ರಿಂಗ್ಸ್ ಏನಂದ್ರೆ ರಿಂಗ್ಸ್ ಥರ ಹಾಕಿ ಅವರಿಗೆ ವಾಕ್ ಮಾಡಿಸ್ಬೋದು. ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ ಹಿಪ್ಪಲ್ಲಿ ಸಪೋರ್ಟ್ ಕೊಡಬೇಕು. ಕೆಲವರು ಏನು ಮಾಡ್ತಾರೆ, ಕೈ ಶೋಲ್ಡರ್ ಹಂಗೆ ಸಪೋರ್ಟ್ ಕೊಡ್ತಾರೆ. ಹಿಪ್ ಅಂದರೆ ಬೆನ್ನಲ್ಲಿ ಅಲ್ಲಿ ಸಪೋರ್ಟ್ ಕೊಡಬೇಕು. ಬಿಕಾಸ್ ದಟ್ ಇಸ್ ವೇರ್ ದ ಕೋರ್ ಏರಿಯಾ ಅಂತೀವಿ. ಅಲ್ಲಿ ಸ್ಟೆಬಿಲೈಸ್ ಆಯ್ತಂದ್ರೆ ವಾಕಿಂಗ್ ಮಾಡಿದ್ರೆ ಸ್ಟೆಪ್ಪಿಂಗ್ ಆಗೋದು ಈಸಿ ಆಗುತ್ತೆ. ದಿಸ್ ಆರ್ ದ ವೇಸ್ ಹೌ ಟು ಸಪೋರ್ಟ್ ಡ್ಯೂರಿಂಗ್ ವಾಕಿಂಗ್. ಸೊ ಆಟ ಆಡಿಸ್ರಿ, ಅದು ಸೈಕಲ್ ಆಗಲಿ, ಈವನ್ ಮನೇಲಿರೋದು ಚೇರ್ ಕೂಡ ಸಮ್ಟೈಮ್ಸ್ ಹೆಲ್ಪ್ ಆಗುತ್ತೆ. ಪ್ಲಾಸ್ಟಿಕ್ ಚೇರ್ ಆಗಲಿ ಅದು ತಳ್ಕೊಂಡು ಹೋಗ್ಬೋದು. ಸೊ ಕ್ಯಾನ್ ಬಿ ಯೂಸ್ಡ್ ಫಾರ್ ಮೊಬಿಲಿಟಿ, ಬಿಕಾಸ್ ಪ್ಲೇ ಆ್ಯಂಡ್ ಮೊಬಿಲಿಟಿ ಈಸ್ ವೆರಿ ಇಂಪಾರ್ಟೆಂಟ್ ಫಾರ್ ಚೈಲ್ಡ್ಸ್ ಡೆವಲಪ್ಮೆಂಟ್, ಎಸ್ಪೆಷಲಿ ಮೋಟಾರ್ ಡೆವಲಪ್ಮೆಂಟ್, ದಿ ಕಾಗ್ನಿಟಿವ್ ಡೆವಲಪ್ಮೆಂಟ್. ಸೊ ಈ ಥರ ಆಟ ಸಾಮಾನೆಲ್ಲ ಯೂಸ್ ಮಾಡಿ ಆಟ ಆಡಿಸ್ಬೋದು. ಸೊ
a foundation for life. These 3 points are very important. Early consistent stimulation. ಅದೇ ನಾನು ಹೇಳೋದು, ಎಷ್ಟು early start ಮಾಡಿ ಅಷ್ಟು ಒಳ್ಳೆಯದು ಅವರಿಗೆ. ಕನ್ಸಿಸ್ಟೆನ್ಸಿ ಇಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಆ್ಯಂಡ್ ಆಲ್ಸೋ ಏಜ್ ಅಪ್ರಾಪ್ರಿಯೇಟ್ ಚಾಲೆಂಜಸ್ ಕೊಡ್ರಿ. ಒಂದು 6 ವಯಸ್ಸು ಪಾಪಿಗೆ ಓಡಾಡಿಸ್ಬೇಕು ಹಾಗೆ ಆ ಥರ ಇದು ಟಾಸ್ಕ್ ಕೊಡಬೇಡ. ಇಟ್ ಶುಡ್ ಬಿ ಏಜ್ ಅಪ್ರಾಪ್ರಿಯೇಟ್. ಟಾಯ್ ಸೆಲೆಕ್ಷನ್ ಆಗಿರಬೇಕು. ಲೈಫ್ ಲಾಂಗ್ ಲವ್ ಆಫ್ ಲರ್ನಿಂಗ್ ಇಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಸೊ ಏನಂದರೆ ಮೀನಿಂಗ್ಫುಲ್ ಮೂವ್ಮೆಂಟ್ ಆ್ಯಂಡ್ ಪರ್ಪಸ್ಫುಲ್ ಪ್ಲೇ ಅಂತೀವಿ ನಾವು. have the potential to impact the whole life for a lifetime. Our job is to set the stage for this future healthy, active and behaviors. ನಮ್ಮ ಕೈಲಿ ಏನು, ನಮ್ಮ ರೋಲ್ ಏನಂದ್ರೆ we have to set a stage. Okay, rest ಅವ್ರು ನೋಡ್ಕೋಬೇಕು. We have to create the environment in such a way that child will actively will come, play and learn. That's what we are doing in our CRC also. We are just creating an environment for the child to come and play and learn. We are not forcing the child to do anything. So that's very important take home message for today's lesson. Then OT, I think sir ಕೇಳಿದ್ದಾರೆ, ನಮ್ಮ ಸರ್ ಬಾಣಪ್ರಮ ಸರ್ ಹೇಳಿದ್ದಾರೆ ನಿಮ್ಮ ಸೆಂಟ್ರಲ್ಲಿ ಆಕ್ಯುಪೇಷನಲ್ ಥೆರಪಿ ಇದ್ದಾರಂತೆ. ಬಿಕಾಸ್ ಆಕ್ಯುಪೇಷನಲ್ ಥೆರಪಿಸ್ಟ್ ಆರ್ ವಿಲ್ ಕಾಲ್ಸ್ ರೇರ್ ಸ್ಪೀಸೀಸ್. ಯಾಕೆಂದರೆ ಅಷ್ಟು ಏನು ಭಾಳ ಶಾರ್ಟೇಜ್ ಅವರಿಗೆ, ಮ್ಯಾನ್ ಪವರ್ಗೆ. ಆಲ್ಮೋಸ್ಟ್ the person who we are having is he has completed his MOT. He is a master degree he has completed, sir, and also he is having a vast experience, almost 15 years of experience. We have a separate department of OT, occupational therapy. So otherly we have full-fledged occupational therapy setup in CDAC as well as the CRC also, sir. We have a separate setup for that. Sensory integration room, separate room is there in our center. I think sir have visited that. Sensory integration room is there where we have the various swings and ball pool. ಎಲ್ಲ ಇದೆ ಅಲ್ಲಿ. It is like a sensory gym that we have in our center. I request all of you, once if you have time, you can visit our center. It would be a great experience for you. And ಇದರಲ್ಲಿ occupational therapy is rare species, as I told you, sir. And we have occupational therapy department in our center. We have experienced and qualified staff also, OT. And the CDAC also we are notified. We are expecting one more occupational therapist to join shortly. So it will be a means. Now we are, because of the manpower shortage, we are giving twice in a week appointment for OT, occupational therapy, sir. Especially for children with the ADHD and autism, they are in a high need of occupational therapy. CP somehow we are managed with the PT and OT, but especially for children with the autism spectrum disorder and the ADHD and SLD, the occupational therapy role is very important. And what the OT will focus means sensory processing, therapeutic tool and fine motor focus. These are the 3 areas of focus of the occupational therapy. I am not that much expert in occupational therapy, but there is some overlapping between PT and OT. I know some basics. In that sensory processing is mainly for the children with the autism spectrum disorder, SLD and was ADHD, because this is called the sensory processing disorder. And they will be more beneficial with the sensory integration therapy. There is a therapy called sensory integration therapy by occupational therapy. They are very expert in that. What will happen in children with the autism spectrum disorder? ನಮ್ಮ ಸೆನ್ಸಲ್ಲಿ ಹೋಗೋದು ಇನ್ಫಾರ್ಮೇಷನ್ ಎಲ್ಲ ಬ್ರೈನಿಗೆ ಒಂದೇ ಟೈಮ್ ಹೋಗೋದಾಗ ಏನಾಗುತ್ತೆ, ಬ್ರೈನ್ ಫಿಲ್ಟರ್ ಮಾಡೋಕ್ಕೆ ಕಷ್ಟ ಆಗುತ್ತೆ ಅವ್ರು. ಸೊ ಯಾವ ಸೆನ್ಸಿಗೆ ರೆಸ್ಪಾನ್ಸ್ ಮಾಡಬೇಕು, ಸಮ್ಟೈಮ್ಸ್ ಒಂದೇ ಟೈಮಲ್ಲಿ ಆಡಿಟರಿ ಹೋಗುತ್ತೆ, ವಿಸುವಲ್ ಇದು ಹೋಗುತ್ತೆ, ಟಚಿಂದ ಸ್ಕಿನ್ನಿಂದ ಹೋಗುತ್ತೆ. ಸೊ they may be having that sensory dysregulation ಅಂತಾರೆ, sensory dysregulation. By using this sensory integration therapy, OT ಏನು ಮಾಡ್ತಾರೆ, so they will try to filter out, they will try to integrate the senses so that child will respond which is optimal for that particular sensory input. So ಹಂಗಾಗಿ autistic childrenಗೆ close environmentally, if they have a one-to-one therapy with the sensory integration, and they will improve. So we can improve their communication also and their response skills also. Social skill also can be improved by sensory integration therapy. It's scientifically proven also. And they will be using some therapeutic tools also, therapeutic materials. By using the tools they will give. And most importantly, they will focus on the fine motor skills. Fine motor skill, usually PT, OT, how we will differentiate? PT will focus on the gross motor skill and OT will focus on the fine motor skill. And if there is no PT, if there is no OT, even PT also will focus on the fine motor skill. If there is no PT, and they can also do a gross motor skill. The main difference is OTs are expert in sensory integration therapy. And also occupational therapists work with babies and toddlers who struggle with the sensory processing or fine motor coordination using play-based activities to build essential life skills. So all our therapy, we are just focusing on the play-oriented therapy. We are not relying on the passive technique. Okay, we are not practicing only. So we are just, because as I told you, it is outdated. We are not doing any passive movement, range of movement, stretching and all. Now we have moved out of it and we are focusing more on the play-based therapy or active child motor intervention that we are practicing.
On this physical therapy, we focus more on the strength building, coordination, balance and mobility. And PT mostly focus on the gross motor skills, especially muscle strength and coordination balance. And this is essential for babies with delays in motor development who need structured support to reach physical milestone. If the gross motor skill milestone, if there is a delay, the PT will have a major role. And the next one is, so remember, children have the capacity to change. We and every parent has an important role to play in child's development. Okay, so ಅದು ಪ್ರೊಫೆಷನಲ್ ಆಗಲಿ ಆ ಪೇರೆಂಟ್ ಆಗಲಿ ನಮ್ಮ ಕೆಲಸ ನಮ್ಮ ಪಾರ್ಟ್ ನಾವು ಕರೆಕ್ಟಾಗಿ ಪ್ಲೇ ಮಾಡ್ತೀವಿ ಅಂದರೆ ದಟ್ ವಿಲ್ ಹೆಲ್ಪ್ ಇನ್ ದಿ ಚೈಲ್ಡ್ಸ್ ಡೆವಲಪ್ಮೆಂಟ್. ಆ್ಯಂಡ್ ಅವರ್ ಕಾಂಟ್ಯಾಕ್ಟ್ ಡೀಟೇಲ್ಸ್ ಐ ಮೆನ್ಷನ್ ಇನ್ ಅವರ್ ಸ್ಲೈಡ್. You just note down if you have any doubt, if you want to refer any child, or if you can come and visit our center. So this is our building. As sir told, it's a beautiful building that we have got at the cost of 25 crores. We are directly under the central government and under the Ministry of Social Justice and Empowerment. And we have a 4 acres of land built up area, and also we have another 5 acres of land, and we are going to have a hostel soon. Hostel construction sanction agide sir. Within a year or two we are going to have a hostel also. Hostel bandmele avarige there is a hope for the parents, the family can come and stay and they can take a treatment also there. And also we run courses, especially for the parents, we are running the courses called CCCGP. It is called Certificate Course in Caregiving for Parents. It's a 6 months course, certificate course. 60% practicals irutte avarige, 40% theory irutte. It is a RCI approved course, Rehabilitation Council of India approved course now conduct ಮಾಡ್ತಾ ಇದೀವಿ at free of cost. Parents get free of cost. Especially ಎಲ್ಲ ಪೇರೆಂಟ್ಸ್ಗಿಲ್ಲ, ಎಸ್ಪೆಷಲಿ ಪ್ಯಾರೆಂಟ್ಸ್ ಆಫ್ ಚಿಲ್ಡ್ರನ್ ವಿತ್ CP, ಇಂಟೆಲೆಕ್ಚುವಲ್ ಡಿಸಬಿಲಿಟಿ, ಆಟಿಸಮ್ ಆ್ಯಂಡ್ ಮಲ್ಟಿಪಲ್ ಡಿಸಬಿಲಿಟಿ, ಆ ಪೇರೆಂಟ್ಸ್ಗೆ ಟೋಟಲಿ ಫ್ರೀ ಆಫ್ ಕಾಸ್ಟಲ್ಲಿ ನಮ್ಮ ಕೋರ್ಸ್ ನಡೀತಾ ಇದೆ, 6 months ಕೋರ್ಸ್. ಆ್ಯಂಡ್ ದೇ ಕ್ಯಾನ್ ಕಮ್ ಅಂಡ್ ಅಟೆಂಡ್ ದ ಕೋರ್ಸಸ್. ಆ್ಯಂಡ್ ಆಫ್ಟರ್ ರೈಟಿಂಗ್ ದ ಎಕ್ಸಾಮ್, ವೆರಿ ಸಿಂಪಲ್ ಎಕ್ಸಾಮ್ ವಿಲ್ ಬಿ ದ MCQ ಪ್ಯಾಟರ್ನ್ಸ್, ವಿಲ್ ಗಿವ್ ದ ಸರ್ಟಿಫಿಕೇಟ್ ಆಲ್ಸೋ. ಆ್ಯಂಡ್ ದೇ ಕ್ಯಾನ್ ಬಿ ಟ್ರೈನ್ ಟು ಟೇಕ್ ಕೇರ್ ಆಫ್ ದಯರ್ ಚಿಲ್ಡ್ರನ್. It's a kind of empowerment of parents. Okay, so that course is also available. I request the parents, if those are interested, they can contact us. Next batch already, 3rd batch is running. 4th batch we are going to start soon. Even interested ಅವರು ಕಾಂಟ್ಯಾಕ್ಟ್ ಮಾಡಿ ನಮಗೆ, they can come and visit our center also. Apart from that, diploma course ಅದೆಲ್ಲ ನಡೀತಾ ಇದೆ. So for this program with the parents, it will be very useful. CCC, caregiver certificate course in caregiving of parents. Okay, only for the parents of children with cerebral palsy, intellectual disability, autism and multiple disability by the National Trust. Okay, so thanks for your patient listening.